ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ಕೊನೆ ತನಕ ನೋಡಿ. ರಾತ್ರಿ ಊಟವಾದ ಮೇಲೆ ಹಣ್ಣುಗಳನ್ನು ತಿಂದು ಮಲಗುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದ ವಾಡಿಕೆ. ನಮ್ಮ ಹಿರಿಯರು ಕೂಡ ಇದನ್ನೇ ಹೇಳ್ತಾರೆ. ಆದರೆ ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ಕೆಲವೊಂದು ಬಗೆಯ ಹಣ್ಣುಗಳನ್ನು ರಾತ್ರಿ ಮಲಗುವ ಮುನ್ನ ತಿನ್ನಬಾರ್ದು ಎಂದು ಸಲಹೆ ನೀಡ್ತಾರೆ. ಹಾಗಾದರೆ ಯಾವೆಲ್ಲ ಹಣ್ಣುಗಳನ್ನು ನಾವು ತಿನ್ನಬಾರ್ದು ಅಂತ ಹೇಳೋದೇ ಇವತ್ತಿನ ವಿಷಯ ಆಗಿದೆ. ರಾತ್ರಿ ಊಟವಾದ ಬಳಿಕ ಹಣ್ಣು ತಿನ್ನುವ ಅಭ್ಯಾಸ ಹೆಚ್ಚಿನವರು ಇಟ್ಕೊಂಡಿರ್ತಾರೆ. ಯಾಕಂದರೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಜೀರ್ಣಕ್ರಿಯೆಗೂ ಕೂಡ ಸಹಾಯಕಾರಿ ಅಂತ. ಆದರೆ ಕೆಲವೊಂದು ಹಣ್ಣುಗಳನ್ನು ರಾತ್ರಿ ಸೇವಿಸಬಾರ್ದು ಅಂತ ವೈದ್ಯರು ಕೂಡ ಸಲಹೆ ನೀಡ್ತಾರೆ. ನೈಸರ್ಗಿಕವಾಗಿ ಸಿಗುವ ಪ್ರತಿಯೊಂದು ಹಣ್ಣು ಹಂಪಲುಗಳು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಎನ್ನುವ ವಿಚಾರ ನಮಗೆಲ್ಲ ಗೊತ್ತೇ ಇದೆ. ಇದಕ್ಕೆ ಕಾರಣ ಇಷ್ಟೇ, ಇಂತಹ ನೈಸರ್ಗಿಕ ದತ್ತವಾಗಿ ಸಿಗುವ ಹಣ್ಣುಗಳಲ್ಲಿ ನೈಸರ್ಗಿಕ ಸಕ್ಕರೆ ಅಂಶ, ಅನೇಕ ಬಗೆಯ ವಿಟಮಿನ್ಸ್ಗಳು, ಖನಿಜಾಂಶಗಳು ಹಾಗೂ ಅಧಿಕ ಪ್ರಮಾಣದ ಪೌಷ್ಟಿಕ ಸತ್ವಗಳು ಇರ್ತವೆ ಅಂತ. ಇವು ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಇಷ್ಟೆಲ್ಲ ಆರೋಗ್ಯಕಾರಿ ಪ್ರಯೋಜನಗಳನ್ನು ಹೊಂದಿರೋ ಕೆಲವೊಂದು ಹಣ್ಣುಗಳನ್ನು ರಾತ್ರಿ ಊಟದ ಸಮಯ ನಂತರ ನಾವು ಸೇವಿಸಬಾರ್ದು ಅಂತ ಹೇಳ್ತಾರೆ. ಹಾಗಾದರೆ ಯಾವ ಬಗೆಯ ಹಣ್ಣುಗಳನ್ನು ನಾವು ರಾತ್ರಿ ಸಮಯದಲ್ಲಿ ತಿನ್ನಬಾರ್ದು, ತಿಂದರೆ ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಕಂಡು ಬರ್ತವೆ ನೋಡೋಣ ಬನ್ನಿ. ಆ್ಯಪಲ್, ಸೇಬು ಹಣ್ಣು. ಸೇಬಿನಲ್ಲಿ ಕಂಡುಬರುವ ಅಧಿಕ ನಾರಿನಾಂಶವು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಸಮಸ್ಯೆ ಉಂಟು ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಹೀಗಾಗಿ ಈ ಹಣ್ಣನ್ನು ರಾತ್ರಿ ಹೊತ್ತು ಸೇವನೆ ಮಾಡಬಾರ್ದು, ಅಷ್ಟು ಒಳ್ಳೆಯದಲ್ಲ ಫ್ರೆಂಡ್ಸ್. ಎರಡನೇದು ಬಾಳೆಹಣ್ಣು. ರಾತ್ರಿ ಮಲಗುವ ಸಮಯದಲ್ಲಿ ಬಾಳೆಹಣ್ಣನ್ನು ಸೇವನೆ ಮಾಡಬಾರ್ದು. ಯಾಕೆ ಅಂದರೆ ಈ ಹಣ್ಣಿನಲ್ಲಿ ಕಂಡುಬರುವ ಪೊಟ್ಯಾಷಿಯಂ ಹಾಗೂ ನಾರಿನಾಂಶವು ಜೀರ್ಣಕ್ರಿಯೆ ಪ್ರಕ್ರಿಯೆಗೆ ಅಡ್ಡಿಪಡಿಸುವ ಸಾಧ್ಯತೆ ಹೆಚ್ಚಿರುತ್ತೆ. ಆದ್ದರಿಂದ ಅಜೀರ್ಣ ಸಮಸ್ಯೆ ಉಂಟಾಗಬಹುದು ಅಂತ ಬಾಳೆಹಣ್ಣನ್ನು ರಾತ್ರಿ ಹೊತ್ತು ಸೇವಿಸಬಾರ್ದು ಫ್ರೆಂಡ್ಸ್. ಮೂರನೇ ಹಣ್ಣು ಸಪೋಟ. ಸಪೋಟ ಹಣ್ಣನ್ನು ಕೂಡ ರಾತ್ರಿ ಮಲಗುವಾಗ ತಿನ್ನಬಾರ್ದು. ನೈಸರ್ಗಿಕ ಸಿಹಿ ಅಂಶ ಅತಿಯಾಗಿ ಕಂಡುಬರುವ ಸಪೋಟ ಹಣ್ಣನ್ನು ಮಲಗುವ ಮುನ್ನ ಸೇವನೆ ಮಾಡಿದರೆ ಶುಗರ್ ಲೆವೆಲ್ ಏರಿಕೆಯಾಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಸಪೋಟ ಕೂಡ ತಿನ್ನಬಾರ್ದು. ಕಿತ್ತಳೆ, ಮೂಸಂಬಿ ಹಣ್ಣುಗಳು. ವಿಟಮಿನ್ ಸಿ ಪ್ರಮಾಣ ಅಧಿಕವಾಗಿರುವ ಹಣ್ಣುಗಳಾಗಿರೋದ್ರಿಂದ ಕಿತ್ತಳೆ ಮತ್ತು ಮೂಸಂಬಿ ಹಣ್ಣುಗಳನ್ನು ಮಲಗುವ ಮುನ್ನ ಸೇವಿಸಬಾರ್ದು. ಇನ್ನು ನೀರಿನಾಂಶ ಹೆಚ್ಚಿರುವ ಹಣ್ಣುಗಳನ್ನು ಕೂಡ ರಾತ್ರಿ ಹೊತ್ತು ಮಲಗುವ ಮುನ್ನ ಸೇವಿಸಬಾರ್ದು. ನೀರಿನಾಂಶ ಹೆಚ್ಚಿರುವ ಹಣ್ಣುಗಳಾದ ಕಲ್ಲಂಗಡಿ, ಸ್ಟ್ರಾಬೆರಿ, ಮೂಸಂಬಿ ಮುಂತಾದ ಹಣ್ಣುಗಳನ್ನು ಮಲಗುವ ಮುನ್ನ ಸೇವಿಸಬಾರ್ದು. ದ್ರಾಕ್ಷಿ ಹಣ್ಣು. ಹುಳಿ ಮತ್ತು ಸಿಹಿ ರುಚಿಯ ದ್ರಾಕ್ಷಿ ಹಣ್ಣನ್ನು ಮಲಗುವ ಮುನ್ನ ತಿನ್ನಬಾರ್ದು. ಯಾಕಂದರೆ ಈ ಹಣ್ಣಿನಲ್ಲಿ ಕಂಡುಬರುವ ಆಮ್ಲೀಯ ಗುಣವು ಅಸಿಡಿಟಿ, ಎದೆಯುರಿಯಂತಹ ಸಮಸ್ಯೆಗೆ ಕಾರಣವಾಗಬಹುದು. ದ್ರಾಕ್ಷಿ ಹಣ್ಣನ್ನು ಕೂಡ ಮಲಗೋ ಮುನ್ನ ತಿನ್ನಬಾರ್ದು ಫ್ರೆಂಡ್ಸ್. ಹಾಗಾದರೆ ಈ ಹಣ್ಣುಗಳನ್ನು ತಿನ್ನುವ ಸರಿಯಾದ ಸಮಯ ಯಾವುದು ಅಂತ ಹೇಳೋದಾದರೆ, ಬೆಳಿಗ್ಗೆ ತಿಂಡಿ ತಿಂದ 1 ಗಂಟೆ ನಂತರ ಹಣ್ಣುಗಳನ್ನು ತಿನ್ನಬಹುದು. ಮಧ್ಯಾಹ್ನ ಊಟವಾದ ಮೇಲೂ ಹಣ್ಣುಗಳನ್ನು ತಿನ್ನಬಹುದು, ಅದು ಒಳ್ಳೆಯದು. ಹಾಗೆ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಹಣ್ಣುಗಳನ್ನು ತಿನ್ನೋದು ಕೂಡ ತುಂಬ ಒಳ್ಳೆಯದು. ಆದರೆ ರಾತ್ರಿ ಸಮಯದಲ್ಲಿ ಹಣ್ಣುಗಳು ತಿನ್ನೋದು ಒಳ್ಳೆಯದಲ್ಲ ಫ್ರೆಂಡ್ಸ್. ಅದರಲ್ಲೂ ನಾನು ಹೇಳಿರುವ ಈ ಹಣ್ಣುಗಳನ್ನು ತಿನ್ನೋದು ಒಳ್ಳೆಯದಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಈ ವಿಡಿಯೋಗೋಸ್ಕರ ಕೊಟ್ಟಿರೋ ಸಮಯ ಮತ್ತು ಶ್ರಮ ಎರಡೂ ವ್ಯರ್ಥ ಆಗಬಾರ್ದು ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸರ್ವಂ ಶ್ರೀ